Hello students, in this class we will be discussing about polygenic inheritance. Okay. So polygenic inheritance as the name itself indicates, poly means many, genes, genic means genes, right? Till now we have studied that Gregor Mendel's experiment ನೀವು ರಿಮೆಂಬರ್ ಮಾಡ್ಕೊಂಡ್ರೆ ಇಲ್ಲಿ ತನ ಏನು ಕಲ್ತೀವಿ ನಾವು one gene will control one character ಅಂದ್ರೆ ಒಂದು ಜೀನ ಒಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡ್ತೈತೆ ಅಂತ ಹೇಳಿದ್ವಿ. ಓಕೆ, ಫಾರ್ ಎಕ್ಸಾಂಪಲ್ ಯಾವುದು ಮೊನೋಹೈಬ್ರಿಡ್ ಕ್ರಾಸ್ ಯಾವುದು ಪ್ಲಾಂಟ್ ಹೈಟ್ ಮೇ ಬಿ ಟಾಲ್ ಆರ್ ಇಟ್ ಮೇ ಬಿ ಶಾರ್ಟ್. ಹೌದಲ್ರಿ? ಫಾರ್ ಎಕ್ಸಾಂಪಲ್ ಇಲ್ಲಿ ತನಕ ನಾವು ಕಲ್ತದ್ದು ಏನು ಗ್ರೆಗೋರ್ ಮೆಂಡಲ್ ಹೇಳಿದ್ದು ಏನಪ್ಪಾ ಅಂದ್ರೆ ಈ ಜೀನ್ one character, right? So ಇದ್ರೊಳಗೆ height of the plant ತಗೊಂಡಿದ್ದು ನಾವು height of the plant. ಹೌದಲ್ರಿ? So each gene will be of two forms, right? The height ಏನಿರ್ಬೋದು, it may be tall or it may be dwarf. height ಅನ್ನೋದು ಒಂದು ಕ್ಯಾರೆಕ್ಟರ್ ತಗೊಂಡ್ರೆ ಸೊ ಅದಕ್ಕೆ ಜಸ್ಟ್ ರೆಸ್ಪಾನ್ಸಿಬಲ್ ಆದಂಥ ಜೀನ್ ಏನು ಕ್ಯಾಪಿಟಲ್ ಟಿಗೆ ಡಾಮಿನೆಂಟ್ ಅಲೀಲ್ ಆ್ಯಂಡ್ ಸ್ಮಾಲ್ ಟಿಗೆ ರಿಸೆಸಿವ್ ಅಲೀಲ್ ಅಂತ ಕರಿತಿದ್ವಿ. ಹೌದಲ್ರಿ? ಸೊ ಒಂದು ಜೀನ ಎರಡು ಜೀನ್ ಫಾರ್ಮ್ಸ್ ಅಲೀಲ್ಸ್ ಇರ್ತಾವೆ, ಒಂದು ಜೀನಿಗೆ ಎರಡು ಅಲೀಲ್ಸ್ ಇರ್ತಾವೆ ಅಂತ ನಾವು ಕಲ್ತೀವಿ. ಹೌದಲ್ರಿ? ಸೊ ಅದರ ಅರ್ಥ ಒನ್ ಜೀನ್ ಈಸ್ ಗವರ್ನಿಂಗ್ ಒನ್ ಕ್ಯಾರೆಕ್ಟರ್ ಅಂದ್ರೆ ಏನ್ರಿ, ಒಂದು ಜೀನ್ ಒಂದು ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಅನ್ನೋದು ಯಾವ್ದ್ರಿ, ಹೈಟ್ ಅನ್ನೋದು ಒಂದು ಕ್ಯಾರೆಕ್ಟರ್. ಹೌದಲ್ರಿ? ಸೊ ಈ ಜೀನ ಹೈಟನ್ನು ಜಾಸ್ತಿ ನೋಡ್ಬೋದು, ಟಾಲು ಇರ್ಬೋದು ಅಥವಾ ಡಾಫ್ ಗಿಡ್ಡನ್ನು ಇರ್ಬೋದು. ಸೊ ಇದನ್ನು ನಾವು ಆಲ್ರೆಡಿ ಕಲ್ತಿದ್ವಿ. ಇದಕ್ಕೆ ಮೊನೋಹೈಬ್ರಿಡ್ ಕ್ರಾಸ್ ಅಂತಲೂ ಕಲ್ತೀವಿ ನಾವು. ಮೊನೋಹೈಬ್ರಿಡ್ ಮೀನ್ಸ್ ಒಂದು ಜೀನನ್ನು ಕಾಂಬಿನೇಷನ್ ಮಾಡೋದು, ಕಂಬೈನ್ ಮಾಡೋದು. ಹೌದಲ್ರಿ? ಸೊ ಅದಾದಮೇಲೆ ಡೈಹೈಬ್ರಿಡ್ ಕ್ರಾಸ್ ಒಳಗೆ ಏನು ಕಲ್ತೀವಿ, ಟೂ ಜೀನ್ಸ್ ಕ್ಯಾರೆಕ್ಟರ್ ಯಾವುದು ರೌಂಡ್ ಯೆಲ್ಲೋ ಆ್ಯಂಡ್ ರಿಂಕಲ್ಡ್ ಗ್ರೀನ್ ಅಂತ ಎರಡು ಕ್ಯಾರೆಕ್ಟರ್ ತೊಗೊಂಡಿದ್ವಿಲ್ಲ, ರೌಂಡ್ ಎಲ್ಲೋ ರಿಂಕಲ್ಡ್ ಗ್ರೀನ್ ಅಂತ. ಡೈಹೈಬ್ರಿಡ್ ಕ್ರಾಸ್ ಅಂದರೆ ಏನ್ರಿ, ಇಲ್ಲಿ ಎರಡು ಜೀನ್ ಇರ್ತಾವೆ. ರೌಂಡ್ ಅನ್ನೋದು ಒಂದು ರೌಂಡ್ ಅನ್ನೋ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡೋವಂಥದ್ದು ಒಂದು ಜೀನ ಆ್ಯಂಡ್ ಯೆಲ್ಲೋ ಅನ್ನೋ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡೋವಂಥದ್ದು ಒಂದು ಜೀನ. ಹೌದಲ್ರಿ? ಒಂದೊಂದು ಜೀನ ಒಂದೊಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡ್ತಾವಂತ ಇಲ್ಲಿವರೆಗೂ ನಾವು ಕಲ್ತೀವಿ. ಬಟ್ ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ಪಾಲಿಜೆನಿಕ್ ಇನ್ಹೆರಿಟನ್ಸ್, ಈ ಪಾಲಿಜೆನಿಕ್ ಇನ್ಹೆರಿಟನ್ಸ್ ಒಳಗೆ ಏನಾಗುತ್ತೆ, ಹಿಯರ್ for governing one character there are more than two genes, two or three genes or more than two genes are responsible for one character. ಇದಕ್ಕೆ ಏನು ಕರಿತೀವಿ, the kind of inheritance which is involving more than two genes for expression of one phenotypic character is known as polygenic inheritance. Polygenic inheritance, poly means many, genic means genes are involved in expressing one character. So they can call it polygenic inheritance. Let me write the definition. Two or more than two genes are controlling one character or in the phenotypic expression ಅಂತ ಕರಿತೀವಿ. phenotypic expression. Okay, so this is a definition of polygenic inheritance. Definition ಏನು ಹೇಳ್ತಾರೆ, two or more than two genes are controlling one character or phenotypic expression. So ಇದಕ್ಕೆ ಏನು ಕರಿತೀವಿ ನಾವು, polygenic inheritance. So example for this, ಇಲ್ಲೇ in our nature ನೀವು ಹೊರಗಡೆ ನೋಡಿದ್ರಂದ್ರೆ you will observe varieties of examples for this polygenic inheritance. For example, flower color ಆಗಿರ್ಬೋದು. ಸೊ ಫ್ಲವರ್ ಕಲರ್ ಒಳಗೆ ನಾವು ಹೇಳ್ತೀವಿ, ನಾವು
ಫ್ಲವರ್ ಕಲರ್ ಮೇ ಬಿ ವೈಟ್ ಆರ್ ಯೆಲ್ಲೋ ಅಂತ, ವೈಟ್ ಆರ್ ವೈಲೆಟ್ ಅಂತ ಹೇಳಿ ಕರಿತೀವಲ್ರಿ. ಬಟ್ ನೀವು ನೇಚರಾಗಿ ನೋಡಿದ್ರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸ್ ಆಗ್ತಾರೆ. ಒಂದು ಫ್ಲವರ್ ಒಳಗೆ ಡಿಫ್ರೆಂಟ್ ಕಲರ್ಸ್ ಇರ್ತವೆ, ರೆಡ್, ವೈಟ್, ಯೆಲ್ಲೋ. Okay, so there are varieties of examples. To understand this, I will tell you one more simple example. For example, now human beings na ತಗೊಂಡ್ರೆ, human beings na example ತಗೊಂಡ್ರೆ, height ನೋಡ್ರಿ human beings ಒಳಗೆ, human height. Unlike plants ಒಳಗೆ ನೋಡಿ tall and dark ಅಂತ ಈ ಮೆಂಡಲ್ಸ್ ಲಾ ಹೇಳ್ಬೇಕಾದ್ರೆ ಟಾಲ್ ಆರ್ ಪ್ಲಾಂಟ್ ವಿಲ್ ಐದರ್ ಟಾಲ್ ಆರ್ ಇಟ್ ವಿಲ್ ಡಾರ್ಫ್ ಅಂತ ಹೇಳಿದ್ವಲ್ರಿ. ಓನ್ಲಿ ಎರಡು ಕ್ಯಾರೆಕ್ಟರ್ ಉಂಟು, ಹೈಡ್ರೇ ಇರ್ಬೋದು, ಗಿಡ್ಡರೇ ಇರ್ಬೋದಾಗಿತ್ತು. ಬಟ್ ಇನ್ ಹ್ಯೂಮನ್ ಬೀಯಿಂಗ್ಸ್, ನೀವು ಹ್ಯೂಮನ್ ಬೀಯಿಂಗ್ಸ್ ಒಳಗೆ ನೋಡಿದ್ರೆ, ವಿ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹೈಟ್ಸ್. ಓಕೆ, ಇಲ್ಲೇ ಪೂರ ಎತ್ತರನವ್ರು ಇರ್ತಾರೆ, ಪೂರ ಗಿಡ್ಡನವ್ರು ಇರ್ತಾರೆ, ಆಮೇಲೆ ಇಂಟರ್ಮೀಡಿಯೇಟ್ ಹೈಟ್ ಇದ್ದವ್ರು ಇರ್ತಾರೆ, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಗಿಡ್ಡನವ್ರು ಇರ್ತಾರೆ. ಅಂದ್ರೆ ಗ್ರೇಡಿಯಂಟ್ ಏನಂತ ಹೇಳ್ತೀವಿ ನಾವು, ಡಿಫ್ರೆಂಟ್ ವೆರೈಟೀಸ್ ಆಫ್ ಹೈಟ್ಸ್ ಅದಾವೆ ಇಲ್ಲಿ. ಒಬ್ಬರು 7 ಫೀಟ್ ಇದ್ರೆ, ಇನ್ನೊಬ್ಬರು 6 ಫೀಟ್ ಇರ್ತಾರೆ, ಇನ್ನೊಬ್ಬರು 4 ಫೀಟ್ ಇರ್ತಾರೋ, 5 ಫೀಟ್ ಇರ್ತಾರೋ, 2 ಫೀಟ್ ಇರ್ತಾರೋ, ಹೌದಿಲ್ರಿ. ಸೊ ಈ ಥರ ಡಿಫ್ರೆಂಟ್ ಹೈಟ್ ವೆರೈಟಿ ಅದಾವ. ಸೇಮ್ ಒಂದು ಎಕ್ಸಾಂಪಲ್ ಅಂದ್ರೆ ಹ್ಯೂಮನ್ ಐ ಕಲರ್. ಐ ಕಲರ್ ಕಣ್ಣಿನ ಕಲರ್ ನೋಡಿದರೆ ನಮ್ಮಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಅದಾವೆ, ಬ್ಲೂ ಕಲರ್ ಅದಾವೆ, ಯೆಲ್ಲೋ ಅದಾವೆ, ಬ್ರೌನ್ ಅದಾವೆ, ಗ್ರೇ ಅದಾವೆ ಕಲರ್, ಹೌದಿಲ್ರಿ. ಸೊ ಈ ಥರ ಡಿಫ್ರೆಂಟ್ ಐ ಕಲರ್ ಅದಾವೆ. ಅದು ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ಬಾಡಿ ವೇಟ್ ಹ್ಯೂಮನ್ ಬಾಡಿ ವೇಟ್ ಈಸ್ ಆಲ್ಸೋ ಆ್ಯನ್ ಎಕ್ಸಾಂಪಲ್ ಫಾರ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್. ಸೊ ಬಾಡಿ ವೇಟ್ ತೊಗೊಂಡ್ರೆ ನಮ್ಮಲ್ಲಿ ಎಲ್ಲ ಒಂದೇ ಥರ ವೇಟ್ ಇದ್ದಾವಿಲ್ಲ, ಹೌದಿಲ್ರಿ. ಒಬ್ರು 100 kg ಇರ್ತಾರೋ, ಒಬ್ರು 50 kg ಇರ್ತಾರೋ, ಒಬ್ರು 40 kg ಇರ್ತಾರೋ, ಒಬ್ರು 30 kg ಇರ್ತಾರೋ, ಹೌದಿಲ್ರಿ. ಸೊ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ವೇಟ್, ಹೈಟ್ ಆ್ಯಂಡ್ ಐ ಕಲರ್. ದೀಸ್ ಆರ್ different characters. These characters are not controlled by single gene, right? So these are the characters which are controlled by more than 2 or 3 genes. Okay, ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು ನಾವು. ಸ್ಕಿನ್ ಕಲರ್ ಹ್ಯೂಮನ್ ಬೀಯಿಂಗ್ಸ್ ಒಳಗೆ ಸ್ಕಿನ್ ಕಲರ್ ತೊಗೊಂಡ್ರೆ ಪೂರ ಬ್ಲ್ಯಾಕ್ ಇದ್ದವ್ರು ಅದಾರು, ಕಂಪ್ಲೀಟ್ ವೈಟ್ ಇದ್ದವ್ರು ಅದಾರು, ಇಂಟರ್ಮೀಡಿಯೇಟ್ ಕಲರ್ ಇದ್ದವ್ರು ಅದಾರು. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಕ್ಯಾರೆಕ್ಟರ್ಸ್ which are controlled by more than 2 genes. So ಈ ಥರ ಎಕ್ಸ್ಪ್ರೆಷನ್ಗೆ ಏನು ಕರಿತೀವಿ ನಾವು, ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಪಾಲಿಜೆನಿಕ್ ಇನ್ಹೆರಿಟೆನ್ಸ್. Okay, I will try to tell you one example, simple example for this. Okay, so we'll take an example of skin color. Okay, so ಇಲ್ಲಿ ಕಂಪ್ಲೀಟ್ ಡಾರ್ಕ್ ಸ್ಕಿನ್, ಒಬ್ಬ ಡಾರ್ಕ್ ಸ್ಕಿನ್ ತಗೊಂಡು ಪರ್ಸನ್, ಡಾರ್ಕ್ ಅಂದ್ರೆ ಬ್ಲ್ಯಾಕ್, ಕಂಪ್ಲೀಟ್ ಬ್ಲ್ಯಾಕ್ ಇದ್ದಾವೆ. ಅದಾದಮೇಲೆ ಫೇರ್ ಕಲರ್ ಆರ್ ಫೇರ್ ಸ್ಕಿನ್, ಡಾರ್ಕ್ ಸ್ಕಿನ್ನ ಫೇರ್ ಸ್ಕಿನ್ ಆರ್ ವೈಟ್ ಅನ್ಕೊಳ್ಳೋದು. ಓಕೆ, ಡಾರ್ಕ್ ಸ್ಕಿನ್ನಿಗೆ the genes which are controlling the dark skin color are known as 3 different types of color genes. ಯಾವುದು? AMG, B and C. 3 genes. These 3 genes will control, are responsible for dark skin color. ಯಾವುದು? A, B, ಈ 3 ಜೀನ್ಗಳು ಕೂಡ, A, B and C, ಈ 3 ಜೀನ್ಗಳು ಕೂಡ ಡಾರ್ಕ್ ಕಂಪ್ಲೀಟ್ ಬ್ಲ್ಯಾಕ್ ಕಲರ್ನ ಕೊಡ್ತಿರ್ತವೆ ಮನುಷ್ಯನಿಗೆ. ಸೊ ಅದೇ ಥರ small a, small b, small c. So these 3 are the genes which give fair color to human beings. ಅಂದ್ರೆ ಈ ಸಣ್ಣ ಜೀನ್ಸ್ ಇದ್ದಾವೆ, ಈ ಜೀನ್ಸ್ ಸ್ಮಾಲ್ ಎ, ಸ್ಮಾಲ್ ಬಿ, ಸ್ಮಾಲ್ ಸಿ, ಈ ಜೀನ್ಸ್ ಇದ್ದಾವೆ ಅಂದ್ರೆ ಪರ್ಸನ್ ಏನಿರ್ತಾನೋ ಭಾಳ ವೈಟ್ ಇರ್ತಾನಂತೆ. ಓಕೆ, ಸೊ ಲೆಟ್ ಅಸ್ ರೈಟ್ ದ ಜೀನೋಟೈಪ್ಸ್ ಆಫ್ ದಿಸ್. ಓಕೆ, ಈಚ್ ಜೀನ್ ವಿಲ್ ಬಿ ಹ್ಯಾವಿಂಗ್ 2 alleles. ಸೊ ಅದಕ್ಕೆ ಎರಡೆರಡು ಬರ್ಕೊಂಡ್ಬಿಡೋಣ. ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಸಿ. ವಿಲ್ ಕ್ರಾಸ್ ವಿತ್ ದ ಫೇರ್ ಸ್ಕಿನ್. ಸೊ ಇದು ಎರಡೆರಡು, ಎ ಎ, ಬಿ ಬಿ ಆ್ಯಂಡ್ ಸಿ. ರೈಟ್. ಸೊ ವೆನ್ ಯು ಕ್ರಾಸ್ ದಿಸ್ ಟು
you will get capital A, small a, capital B, small b, capital C, small c in the first generation. First generation you will get the heterozygous condition. So this is intermediate color. Intermediate color skin. ಅಂದರೆ ಈ ಪರ್ಸನ್ ಕಂಪ್ಲೀಟ್ ವೈಟು ಇರೋಂಗಿಲ್ಲ, ಕಂಪ್ಲೀಟ್ ಬ್ಲ್ಯಾಕ್ ಇರೋಂಗಿಲ್ಲ, ಎರಡರ ನಡುವಿನ ಕಲರ್ ಇರುತ್ತೆ. ಸೊ ಅದಕ್ಕೆ ಇಂಟರ್ಮೀಡಿಯೇಟ್ ಕಲರ್ ಅಂತ ಕರೀತೀವಿ ನಾವು. ಓಕೆ, ಸೊ ಈಗ ನೀವು ಸೆಕೆಂಡ್ ಜನರೇಷನ್ ಅಥವಾ ಇದು F1 F2 ಜನರೇಷನ್ ಒಳಗೆ ಸೆಲ್ಫ್ ಕ್ರಾಸ್ ಮಾಡಿದೆ ಅಂದ್ಕೊಡ್ರಿ. F2 ಜನರೇಷನ್ ಒಳಗೆ ಸೆಲ್ಫ್ ಕ್ರಾಸ್ ಮಾಡಿದ್ರೆ ಏನಾಗುತ್ತೆ, ಸೇಮ್ ಪೇರೆಂಟ್ ಜೊತೆ ನಾವು ಕ್ರಾಸ್ ಮಾಡ್ತೀವಿ. ಕ್ಯಾಪಿಟಲ್ A, ಕ್ಯಾಪಿಟಲ್ small a, capital B, small b, capital C, small c. When you cross these two, you will get varieties of genotypes. Okay, so ಈ genotypes ಮಾಡ್ರಿ ನೀವು. ಇನ್ನು ನಾನೇ ಬೋರ್ಡ್ ಮೇಲೆ ಬರೋಂಗಿಲ್ಲ. I will give you a task for this. ಇದನ್ನು ಕಾಂಪಿಟೇಷನ್ ಕಲೆಕ್ಟ್ ಮಾಡಿರಿ, ಇದರದ್ದು ಫಿನೋಟೈಪಿಕ್ ರೇಷಿಯೋ ಆ್ಯಂಡ್ ಜಿನೋಟೈಪಿಕ್ ರೇಷಿಯೋ ಬರೀರಿ. ಓಕೆ, ಸೊ ಹಂಗೆ ಬರೆದಾಗ ಯು ವಿಲ್ ಗೆಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಜಿನೋಟೈಪ್ಸ್. ಓಕೆ, ಭಾಳಷ್ಟು ಜಿನೋಟೈಪ್ಸ್ ಬರ್ತಾವಲ್ಲ. ಸೊ ಎಷ್ಟು ಜಿನೋಟೈಪ್ಸ್ ಬರ್ತಾವಲ್ಲ ಅಷ್ಟು ಡಿಫ್ರೆಂಟ್ ಕಲರ್ ಗ್ರೇಡೇಷನ್ಸ್ ಇರ್ತವೆ. ಓಕೆ, ಅಂದ್ರೆ ಪರ್ಸನ್ನ ಕಂಪ್ಲೀಟ್ ಡಾರ್ಕ್ ಇರ್ತಾನೆ, ಅದ್ರ ಜೊತೆ ಆ ಜೀನ್ಸ್ ಅಲೀಲ್ಸ್ ಯಾವ ಥರ ಬಂದಿರ್ತಲ್ಲ ಅದ್ರ ಮೇಲೆ ಆ ಸ್ಕಿನ್ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಕಂಪ್ಲೀಟ್ ಡಾರ್ಕಿಂದ ಅದಕ್ಕಿಂತ ಸ್ವಲ್ಪ ಲೈಟ್, ಅದಕ್ಕಿಂತ ಸ್ವಲ್ಪ ಲೈಟ್, ಅದಕ್ಕಿಂತ ಸ್ವಲ್ಪ ಲೈಟ್, ಸ್ವಲ್ಪ ಬೆಳ್ಳಗ, ಅದಕ್ಕಿಂತ ಸ್ವಲ್ಪ ಬೆಳ್ಳಗ, ಪೂರ ಬೆಳ್ಳಗ. ಓಕೆ, ಈ ಥರ ಸ್ಕಿನ್ ಟೋನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲೇ ತಿಳ್ಕೊಬೇಕಾಗಿದ್ದು ಏನಂದ್ರೆ, ಹಿಯರ್ we have to understand that each allele or each gene form has its own contribution towards the character, expressing the character. ಹೌದಿಲ್ರಿ? ಅದರ ಅರ್ಥ ಏನಂದ್ರೆ, ಇಲ್ಲೇ ಒಂದು ಪರ್ಟಿಕ್ಯುಲರ್ ಜೀನ್ ಡಾಮಿನೆಂಟ್, ಕ್ಯಾಪಿಟಲ್ A, ಕ್ಯಾಪಿಟಲ್ B, ಕ್ಯಾಪಿಟಲ್ C ಡಾಮಿನೆಂಟ್ ಅಂತ ಹೇಳಕ್ಕೆ ಹೋಗಂಗಿಲ್ಲ. ಸ್ಮಾಲ್ a, ಸ್ಮಾಲ್ b, ಸ್ಮಾಲ್ c ರಿಸೆಸಿವ್ ಅಂತಲೂ ಹೇಳೋಂಗಿಲ್ಲ. ಇಲ್ಲೇ ಪ್ರತಿಯೊಂದು ಜೀನ್ ಫಾರ್ಮ್, ಪ್ರತಿಯೊಂದು ಅಲೀಲ್ ಏನಿರುತ್ತಲ್ಲ ಅದರದ ಕಾಂಟ್ರಿಬ್ಯೂಷನ್ ಇರುತ್ತೆ ಅದ್ರೊಳಗೆ, ಸ್ಕಿನ್ ಕಲರ್ ಒಳಗೆ. ಅಂದ್ರೆ ಅದರದ್ದೇ ಆದ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿರುತ್ತೆ. ಅದ್ರ ಸಲುವಾಗಿನ ಏನು, ಯು ವಿಲ್ ಗೆಟ್ ಡಿಫ್ರೆಂಟ್ ಗ್ರೇಡೇಷನ್. ಕಂಪ್ಲೀಟ್ ಬ್ಲ್ಯಾಕಿಂದ ಕಂಪ್ಲೀಟ್ ವೈಟ್ ತನ ನಡುವೆ ಬೇರೆ ಬೇರೆ ಕಲರ್ಗಳು ಬರ್ತಾವೆ ನಮ್ಮಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿರ್ಬೇಕು ನಾವು, ಇಲ್ಲೇ ಆಫ್ರಿಕನ್ಸ್ ನೋಡಿದ್ರೆ ನಿಗ್ರೋ ಕಂಪ್ಲೀಟ್ ಬ್ಲ್ಯಾಕ್ ಇರ್ತಾರೆ. ನಮ್ಮ ಇಂಡಿಯನ್ಸ್ ವಿ ಆರ್ ನಾಟ್ ಕಂಪ್ಲೀಟ್ಲಿ ಬ್ಲ್ಯಾಕ್, ವಿ ಆರ್ ನಾಟ್ ಕಂಪ್ಲೀಟ್ಲಿ ಫೇರ್, ಇಂಟರ್ಮೀಡಿಯೇಟ್ ಕಲರ್ದಾಗ ನಾವು ಬರ್ತೀವಿ. ಈ ಬ್ರಿಟನ್, ಇಂಗ್ಲೆಂಡ್ ಒಳಗೆ ನೋಡಿದ್ರೆ ಕಂಪ್ಲೀಟ್ ವೈಟ್ ಇರ್ತಾರೆ ಅವರು. ಹೌದಿಲ್ರಿ? ಚೈನೀಸ್ ನೋಡ್ರೆ ಅವ್ರಿಗೊಂಥರ ಕಲರ್, ಎಲ್ಲ ಒಂಥರ ಗ್ರೇಡೇಷನ್ ಆಗ್ತೈತಿ, ರೈಟ್? ಸೊ ಈ ಗ್ರೇಡೇಷನ್ನ ಈ ಅಲೀಲ್ಸ್ ಕಾರಣದಿಂದ ಆಗಿರ್ತೈತಿ. ಅದರ ಅರ್ಥ ಏನ್ರಿ, ಈಚ್ ಅಲೀಲ್ ಇಲ್ಲೇ ಎರಡೇ ಯಾಕಂದ್ರೆ ಇಲ್ಲಿ ಈಗ ನೋಡ್ರಿ, ಕ್ಯಾಪಿಟಲ್ A ಅದರದ್ದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇರ್ತೈತಿ, ಸ್ಮಾಲ್ a ಇದ್ರದ್ದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇರ್ತೈತಿ. ಅದೇ ಥರ ಕ್ಯಾಪಿಟಲ್ B ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್, ಸ್ಮಾಲ್ b ಒಂಥರ ಕಾಂಟ್ರಿಬ್ಯೂಷನ್, ಕ್ಯಾಪಿಟಲ್ C ಒಂದು ಕಾಂಟ್ರಿಬ್ಯೂಷನ್ ಆ್ಯಂಡ್ ಸ್ಮಾಲ್ c ಒಂದು ಕಾಂಟ್ರಿಬ್ಯೂಷನ್. ಸೊ ಇಲ್ಲೇ ಎಲ್ಲ ಜೀನ್ ಫಾರ್ಮ್ನು ಅದರದ್ದೇ ಒಂದು ಕೊಡುಗೆನ ಕೊಟ್ಟಿರ್ತಾರೆ. ಓಕೆ, ಅಂದ್ರೆ ಈ ಸ್ಕಿನ್ ಕಲರ್ ಕಂಪ್ಲೀಟ್ ಡಾರ್ಕ್ ಆಗ್ಬೇಕಂದ್ರೆ ಈ ಕ್ಯಾಪಿಟಲ್ ಎದು ಇರ್ತೈತಿ, ಈ ಸ್ಮಾಲ್ ಎದು ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿರ್ತದೆ. ಓಕೆ, ಸೊ ದಿಸ್ ಕೈಂಡ್ ಆಫ್ ಇನ್ಹೆರಿಟನ್ಸ್ ಈಸ್ ಕಾಲ್ಡ್ ಆಸ್ ಪಾಲಿಜೆನಿಕ್ ಇನ್ಹೆರಿಟನ್ಸ್. ಇದಕ್ಕೇನು ಕರಿತೀವಿ ನಾವು? ಪಾಲಿಜೆನಿಕ್ ಇನ್ಹೆರಿಟನ್ಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಪಾಲಿಜೆನಿಕ್ ಇನ್ಹೆರಿಟನ್ಸ್, it also depends on the environment which the living being is living, or the being organism is living. ಅಂದ್ರೆ ಈ ಪರ್ಟಿಕ್ಯುಲರ್ ಪಾಲಿಜೆನಿಕ್ ಇನ್ಹೆರಿಟನ್ಸ್ ಅನ್ನೋದು ಏನಿತ್ತಲ್ಲ, ಇದು ನಾಟ್ ಓನ್ಲಿ ಡಿಪೆಂಡ್ಸ್ ಆನ್ ದ ಜೀನ್ಸ್ ಮೇಲೆ ಅಷ್ಟೇ ಅಲ್ಲದೆ ಅವ್ರು ಯಾವ ಆರ್ಗ್ಯಾನಿಸಮ್, ಯಾವ ಎನ್ವಿರಾನ್ಮೆಂಟ್ದಾಗ ಇರ್ತಾರಲ್ಲ ಅದ್ರ ಮೇಲೂ ಅವಲಂಬನೆ ಆಗಿರುತ್ತೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ನಾವು ಹೇಳಬೇಕಂದ್ರೆ ಈಗ ನೋಡ್ರಿ, ಈಗ ಆಫ್ರಿಕನ್ ನೀಗ್ರೋಸ್ ಅವರು ಆಫ್ರಿಕಾ ಖಂಡಕ್ಕೆ ಸೀಮಿತಕೊಂಡಾರ, ಆಫ್ರಿಕನ್ ನೀಗ್ರೋಸ್. ಅದೇ ಥರ ಈ ಬ್ರಿಟನ್ದವರು ವೈಟ್ ಆ ಏರಿಯಾದಾಗ, ಅದರಲ್ಲಿ ಕ್ಲೈಮೇಟ್ ಕೋಲ್ಡ್ ಇರ್ತದೆ ಸಿಕ್ಕಾಪಟ್ಟೆ, ಹಿಂಗಾಗಿ ಅವ್ರ ಮೇಲಿನ ಕಂಟೆಂಟ್, ಸ್ಕಿನ್ ಒಳಗೆ ಮೇಲಿನ ಕಂಟೆಂಟ್ ಕಡಿಮೆ ಇರ್ತೈತಿ. ಸೊ ಅದಕ್ಕೆ ವೈಟ್ ಅಂತಾರೆ ಅವರು. ನಮ್ಮಲ್ಲಿ ಎಲ್ಲ ಥರ, ನಮ್ಮಲ್ಲಿ ಇಂಟರ್ಮೀಡಿಯೇಟ್ ಝೋನ್ದಾಗಿ ನಾವು ಪೂರ ವೈಟ್ ಅನ್ನೋದು ಕಂಪ್ಲೀಟ್ ಬ್ಲ್ಯಾಕ್ ಓದೀವಿ, ಇಂಟರ್ಮೀಡಿಯೇಟ್ ಕಲರ್ದವರು ಓದೀವಿ. ಅಂದ್ರೆ
ನಾವು ಯಾವ ಕಂಡೀಷನ್ ಈಗ ನೋಡ್ರಿ, ಈ ಚೈನಾದವ್ರು ನೋಡ್ರಿ, ಅವ್ರದ್ದೊಂಥರ ಸ್ಕಿನ್ ಟೋನ್ ಬೇರೆ ಇರ್ತೈತಿ. ಜಾಪನೀಸ್ ನೋಡ್ರಿ, ಅವ್ರದ್ದೊಂಥರ ಸ್ಕಿನ್ ಟೋನ್ ಬೇರೆ ಇರ್ತೈತಿ. ಅಂದ್ರೆ ಹಿಯರ್ ದ ಲೊಕೇಶನ್ ಯಾವ ಏರಿಯಾದಾಗ ಇದಾರಲ್ಲ ಅದು ಡಿಪೆಂಡ್ ಆಗಿರ್ತೈತಿ ಅವ್ರ ಸ್ಕಿನ್ ಕಲರ್ ಅಥವಾ ಅವ್ರ ಇದ್ರ ಮೇಲೆ. ಸ್ಕಿನ್ ಕಲರ್ ಮೇನ್ಲಿ ಸ್ಕಿನ್ ಕಲರ್, ವಿ ಆರ್ ಟಾಕಿಂಗ್ ಅಬೌಟ್ ಸ್ಕಿನ್ ಕಲರ್ ಓನ್ಲಿ. ಸೊ ಅದರ ಅರ್ಥ here in polygenic inheritance, apart from allele, each allele having its own contribution, apart from that the environment in which the organism is living is also having its effect on the character, expression of the character. Environment no ಅದರದ್ದೇ ಒಂದು ರೋಲ್ ಪ್ಲೇ ಮಾಡುತ್ತೆ ಇಲ್ಲಿ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಮಾಡಲಿಕ್ಕೆ. ಓಕೆ, ಸೊ ಈ ಥರ ಇನ್ಹೆರಿಟನ್ಸ್ ಇದಕ್ಕೆ ಏನು ಕರಿತೀವಿ ನಾವು? ಪಾಲಿಜೆನಿಕ್ ಇನ್ಹೆರಿಟನ್ಸ್ ಅಂತ ಕರಿತೀವಿ. ಪಾಲಿಜೆನಿಕ್ ಇನ್ಹೆರಿಟನ್ಸ್ ಏನ್ರಿ? ಹಿಯರ್ ಮೋರ್ ದ್ಯಾನ್ 2 or 3 genes ಆರ್ ರೆಸ್ಪಾನ್ಸಿಬಲ್ ಫಾರ್ ಎಕ್ಸ್ಪ್ರೆಷನ್ ಆಫ್ ಅ ಸಿಂಗಲ್ ಕ್ಯಾರೆಕ್ಟರ್. ಇದಕ್ಕೆ ಏನು ಕರಿತೀವಿ? ಪಾಲಿಜೆನಿಕ್ ಇನ್ಹೆರಿಟನ್ಸ್. ಓಕೆ, ಇದಕ್ಕೆ ಎಕ್ಸಾಂಪಲ್ ಸ್ಕಿನ್ ಕಲರ್, ಬಾಡಿ ವೇಟ್, ಐ ಕಲರ್. ಓಕೆ, ಬಾಡಿ ವೇಟ್, ಸ್ಕಿನ್ ಕಲರ್, ಐ ಕಲರ್ ಇವನ್ನ ಯಾವುದಾದ್ರೂ ಕೊಡ್ಬೋದು. ಓಕೆ, ನೆಕ್ಸ್ಟ್ ಆಫ್ಟರ್ ದ್ಯಾಟ್ this ಈ ಕಾನ್ಸೆಪ್ಟ್ ಮುಗಿದ ತಕ್ಷಣ ವಿಲ್ ಡಿಸ್ಕಸ್ ಒನ್ ಮೋರ್ ಕಾನ್ಸೆಪ್ಟ್, ದಟ್ ಈಸ್ ಪ್ಲಿಯೋಟ್ರೋಪಿ ಅಂತ ಬರುತ್ತೆ. ಪ್ಲಿಯೋಟ್ರೋಪಿ. ಓಕೆ, ಈ ಪ್ಲಿಯೋಟ್ರೋಪಿ ಅಂದ್ರೆ ಏನ್ರಿ? ಇಟ್ ಈಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಪಾಲಿಜೆನಿಕ್ ಇನ್ಹೆರಿಟನ್ಸ್. ಪಾಲಿಜೆನಿಕ್ ಇನ್ಹೆರಿಟನ್ಸ್ಗೆ ಎಕ್ಸಾಕ್ಟ್ಲಿ ಅಪೋಸಿಟ್ ಟರ್ಮ್ ಪ್ಲಿಯೋಟ್ರೋಪಿ. ಯಾಕಂದ್ರೆ ಪಾಲಿಜೆನಿಕ್ ಇನ್ಹೆರಿಟನ್ಸ್ ಒಳಗೆ ಏನಾಗುತ್ತೆ ರೀ? ಮೋರ್ ದ್ಯಾನ್ 2 genes ಆರ್ ರೆಸ್ಪಾನ್ಸಿಬಲ್ ಫಾರ್ ಎಕ್ಸ್ಪ್ರೆಷನ್ ಆಫ್ ಒನ್ ಕ್ಯಾರೆಕ್ಟರ್, ಹೌದಿಲ್ರಿ? ಬಟ್ ಹಿಯರ್ ಅ ಸಿಂಗಲ್ ಜೀನ್ ಈಸ್ ಕಂಟ್ರೋಲಿಂಗ್ ಮೋರ್ ದ್ಯಾನ್ 2 or 3 characters. ಓಕೆ, ಸೊ ಇಲ್ಲಿ ಏನಾಗ್ತೈತಿ? ಒನ್ ಜೀನ್ ಮೆನಿ ಕ್ಯಾರೆಕ್ಟರ್ಸ್. ಓಕೆ, ಪಾಲಿಜೆನಿಕ್ ಇನ್ಹೆರಿಟನ್ಸ್ ಒಳಗೆ ಏನಾಗಿತ್ತು? ಮೋರ್ ದ್ಯಾನ್ 2 or 3 genes ಆರ್ ರೆಸ್ಪಾನ್ಸಿಬಲ್ ಫಾರ್ ಓನ್ಲಿ ಒನ್ ಕ್ಯಾರೆಕ್ಟರ್. ಬಟ್ ಇದು ಎಕ್ಸಾಕ್ಟ್ಲಿ ಅಪೋಸಿಟ್. ಒನ್ ಜೀನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೆನಿ ಕ್ಯಾರೆಕ್ಟರ್ಸ್. ಸೊ ಇದಕ್ಕೆ ಏನು ಕರಿತೀವಿ ನಾವು? ಪ್ಲಿಯೋಟ್ರೋಪಿ ಅಂತ ಕರಿತೀವಿ. ಪ್ಲಿಯೋಟ್ರೋಪಿ. ಓಕೆ, ಲೆಟ್ ಅಸ್ ರೈಟ್ ದ ಡೆಫಿನಿಷನ್ ಆಫ್ ದಿಸ್. Pleiotropy means here one gene is responsible for expression of more than 2 or 3 characters. More than 2 or 3 characters. The gene is known as pleiotropic gene. Pleiotropic gene, and the inheritance is known as pleiotropy. Okay, let us reread this definition. One gene is responsible for expression of more than 2 or 3 characters. Okay, the gene which is known, this gene is known as pleiotropic gene. ಈ ಜೀನಿಗೆ ಪ್ಲಿಯೋಟ್ರಾಪಿಕ್ ಜೀನ್ ಅಂತ ಕರಿತೀವಿ. ಯಾವ ಜೀನ್ ಮೋರ್ ದ್ಯಾನ್ 2 ಅಥವಾ 3 ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ರೆಸ್ ಮಾಡ್ತಿರ್ತಲ್ಲ ಆ ಜೀನ್ಗೆ ಏನು ಕರಿತೀವಿ ನಾವು? ಪ್ಲಿಯೋಟ್ರಾಪಿಕ್ ಜೀನ್ ಅಂತ ಕರಿತೀವಿ. ಆ್ಯಂಡ್ ದ ಇನ್ಹೆರಿಟನ್ಸ್ ಈಸ್ ನೋನ್ ಆಸ್ ಪ್ಲಿಯೋಟ್ರೋಪಿ. ಓಕೆ, ಸೊ let us write the example for this.
simple example or classical example ಅಂತ ಹೇಳ್ತೀವಿ ನಾವು. A classical example for this pleiotropy is PKU, phenyl ketonuria. Phenyl ketonuria. It's a genetic disorder, phenyl ketonuria ಅನ್ನೋದು. ಸೊ ಇದನ್ನು ತಿಳ್ಕೊಳ್ಳೋಣ. ಇದು ಯಾವ ಥರ ಎಕ್ಸಾಂಪಲ್, ಇದಕ್ಕೆ ಪ್ಲಿಯೋಟ್ರೋಪಿಗೆ ಯಾಕೆ ಎಕ್ಸಾಂಪಲ್ ಕೊಟ್ಟಿವಿ ನಾವು, ಫಿನೈಲ್ ಕೆಟೋನ್ಯೂರಿಯಾ. ಸೊ ಫಿನೈಲ್ ಕೆಟೋನ್ಯೂರಿಯಾ ಇಸ್ ಅ ಜೆನೆಟಿಕ್ ಡಿಸಾರ್ಡರ್. ಓಕೆ, ಸೊ ಇಲ್ಲೇ ಒಂದು ಜೀನ್ ಬರ್ತದೆ ರೀ. ಆ ಪರ್ಟಿಕ್ಯುಲರ್ ಜೀನ್ ಏನು ಮಾಡುತ್ತೆ, ಫಿನೈಲ್ ಅಲನೈನ್ ಇದನ್ನು ಟೈರೋಸಿನ್ನಾಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಜೆನೆಟಿಕ್ ಡಿಸಾರ್ಡರ್ಸ್ ಹೇಳೋ ಮುಂದೆ ಬರ್ತದೆ ಇದು ಫಿನೈಲ್ ಕೆಟೋನ್ಯೂರಿಯಾ. ಅಗೇನ್ ವಿಲ್ ಡಿಸ್ಕಸ್, ಬಟ್ ನಾವು ವಿಲ್ ಓನ್ಲಿ ಡಿಸ್ಕಸ್ ದ ರೋಲ್ ಆಫ್ ದ ಜೀನ್ ಹಿಯರ್. ಜೀನ್ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾನೆ ಅದ್ರ ಬಗ್ಗೆ ಅಷ್ಟೇ ತಿಳ್ಕೊಳ್ಳೋಣ. ಮುಂದೆ ಜೆನೆಟಿಕ್ ಡಿಸಾರ್ಡರ್ಸ್ ಬಂದಾಗ ಫಿನೈಲ್ ಕೆಟೋನ್ಯೂರಿಯಾ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲೇ ಒಂದು ಜೀನ್ ಫಿನೈಲ್ ಅಲನೈನ್ ಇದ್ದದ್ದು ಟೈರೋಸಿನ್ನಾಗಿ ಕನ್ವರ್ಟ್ ಆಗಬೇಕು ಹ್ಯೂಮನ್ ಬಾಡಿ ಒಳಗೆ. ಬೇಬಿ ಜನರಲಿ ಬೇಬಿ ಒಳಗೆ ಇರ್ತೈತಿ, ನ್ಯೂ ಬಾರ್ನ್ ಬೇಬೀಸ್ ಒಳಗೆ. ಓಕೆ, ಸೊ ಇಲ್ಲೇ ಫಿನೈಲ್ ನಿಂತು ಟೈರೋಸಿನ್ ಆಗಿ ಕನ್ವರ್ಟ್ ಆಗಬೇಕಂದ್ರೆ ಎನ್ಸೈಮ್ ಬೇಕಾಗುತ್ತೆ. ಎನ್ಸೈಮ್ ಯಾವ್ದು ರೀ, ಫಿನೈಲ್ ಅಲನೈನ್ ಹೈಡ್ರೋಜಿನೇಸ್. ಓಕೆ, ಸೊ ಬಾಡಿ ಒಳಗೆ ಫಿನೈಲ್ ಅಲನೈನ್ ಇದ್ದದ್ದು ಅಮೈನೋ ಆಸಿಡ್ ಟೈರೋಸಿನ್ನಾಗಿ ಕನ್ವರ್ಟ್ ಆಗಬೇಕು. ಸೊ ಈ ಕನ್ವರ್ಟ್ ಆಗಬೇಕಂದ್ರೆ ಎನ್ಸೈಮ್ ಯಾವ್ದು ಬೇಕ್ರಿ, ಇಲ್ಲಿ ಫಿನೈಲ್ ಅಲನೈನ್ ಹೈಡ್ರೋಜಿನೇಸ್ ಎನ್ಸೈಮ್ ಬೇಕು. ಓಕೆ, ಸೊ ಈ ಎನ್ಸೈಮ್ ರೆಡಿ ಆಗಬೇಕಂದ್ರೆ ಒನ್ ಜೀನ್ ಈಸ್ ರೆಸ್ಪಾನ್ಸಿಬಲ್. ಓಕೆ, ಒನ್ ಪರ್ಟಿಕ್ಯುಲರ್ ಜೀನ್, ದಿಸ್ ಜೀನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಎನ್ಸೈಮ್. ಅಂದರೆ ಈ ಜೀನ್ ಇದ್ರೆ ಅಷ್ಟೇ, ಜೀನ್ ಯಾವ್ದು ಹೆಸರು ಬರೋಗುತ್ತೆ, ವಿಲ್ ಓನ್ಲಿ ಟೇಕ್ ಒನ್ ಜೀನ್. A single gene is responsible for generation of this phenyl alanine hydrogenase enzyme. Okay, so ಈ enzyme ಏನು ಮಾಡುತ್ತೆ, it will convert phenyl alanine to tyrosine. Okay, phenyl ಇಂದ tyrosine ಮಾಡೋದು. ಓಕೆ, ಸೊ ಈಗ ಏನಾಗುತ್ತೆ, ಮ್ಯೂಟೇಷನ್, ಒಂದು ಪಾಯಿಂಟ್ ಮ್ಯೂಟೇಷನ್ ಆಗುತ್ತೆ. ಪಾಯಿಂಟ್ ಮ್ಯೂಟೇಷನ್. ಓಕೆ, ಪಾಯಿಂಟ್ ಮ್ಯೂಟೇಷನ್ ಅಂದರೆ ಹೇಳ್ತೀನಿ. ಸೇ ಫಾರ್ ಎಕ್ಸಾಂಪಲ್ ಒಂದು ಜೀನ್ ಐತಿ, ಆ ಜೀನ್ ಕಾಂಬಿನೇಷನ್ ಬರ್ಕೊಂಡು ACG ಒಂದು ಜೀನ್ ಐತೆ ಅಂದ್ಕೊಳ್ರಿ. ಇದು ಪೇರಿದ್ದು ಟಿ, ಜೀನಿಗೆ ಸಿ ಇದ್ದದ್ದು ಜೀನ್, ಜಿ ಇದ್ದದ್ದು ಸಿ. ಓಕೆ, ಇದೊಂದು ಜೀನ್ ಯಾವಪ್ಪ, ಇದು ರ್ಯಾಂಡಮ್ ಆಗಿ ತೊಗೊಂಡಾಗ ನಾನು ಎಕ್ಸಾಕ್ಟ್ ಇದು ಜೀನ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ಸೊ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಓಕೆ, ಇದೊಂದು ಜೀನ್ ಐತೆ ಅಂದ್ಕೊಳ್ರಿ. ಸೊ ಈ ಜೀನ್ ಇದ್ರೆ ಅಷ್ಟೇ ಈ ಫಿನೈಲ್ ಅಲನೈನ್ ಹೈಡ್ರೋಜಿನೇಸ್ ರೆಡಿ ಆಗುತ್ತೆ. ಓಕೆ, ಈ ಜೀನ್ ಇರಲಿಲ್ಲ ಅಂದರೆ ಫಿನೈಲ್ ಅಲನೈನ್ ರೆಡಿ ಆಗಂಗಿಲ್ಲ. ಓಕೆ, ಸೊ ಹಿಂಗೆ ಕಂಡೀಷನ್ ಇದು ನೆನ್ಪಿಟ್ಕೊಳ್ಳಿ. ಈಗೇನಾಗುತ್ತೆ, ಇಲ್ಲಿ ಪಾಯಿಂಟ್ ಮ್ಯೂಟೇಷನ್ ಆಗುತ್ತೆ. ಪಾಯಿಂಟ್ ಮ್ಯೂಟೇಷನ್ ಅಂದರೆ ಇನ್ಸ್ಟೆಡ್ ಆಫ್ ಸಿ ಇಲ್ಲಿ ಟಿ ಬಂದ್ಬಿಡೋದು, ಥೈಮಿನ್. ಇನ್ಸ್ಟೆಡ್ ಆಫ್ ಸೈಟೋಸಿನ್ ಅಲ್ಲಿ ಥೈಮಿನ್ ಬಂದೈತೆ ಅನ್ಕೊಳ್ಳೋಣ. ಸೊ ಈಗೇನಾಗುತ್ತೆ, ಥೈಮಿನ್ ಬೈಂಡ್ಸ್ ವಿತ್ ಡೆನಿನ್. ಓಕೆ, ಸೊ ಇಲ್ಲೇ ಜೀನ್ ಚೇಂಜ್ ಆಗ್ತೈತಿ. ಸೊ ಜೀನ್ ಚೇಂಜ್ ಆದ ಕೂಡಲೇ ಈ ಪ್ರಾಡಕ್ಟ್ ಬರೋಂಗಿಲ್ಲ, ಯಾವುದು ಫಿನೈಲ್ ಅಲನೈನ್ ಹೈಡ್ರೋಜಿನೇಸ್ ರೆಡಿ ಆಗಂಗಿಲ್ಲ. ಸೊ ಇದು ರೆಡಿ ಆಗಲಿಲ್ಲ ಅಂದ್ರೆ ಏನಾಗುತ್ತೆ, ಫಿನೈಲ್ ಅಲನೈನ್ ಇದ್ದದ್ದು ಟೈರೋಸಿನ್ ಆಗಿ ಕನ್ವರ್ಟ್ ಆಗಂಗಿಲ್ಲ. ಹೌದಿಲ್ಲ ರೀ. ಸೊ ಅವಾಗೇನಾಗುತ್ತೆ, ಪರ್ಟಿಕ್ಯುಲರ್ ಇದಕ್ಕೆ ಅಂತ ಕರಿತೀವಿ ನಾವು ಪಾಯಿಂಟ್ ಮ್ಯೂಟೇಷನ್. ಇಲ್ಲೇನಾಗುತ್ತೆ, ಇನ್ಸ್ಟೆಡ್ ಆಫ್ ಸಿ ಟಿ ಬಂದೈತಿ. ಈ ಜಾಗದಾಗ ಸಿ ಇದ್ದ ಜಾಗ ಒಳಗೆ ಟಿ ಬಂದೈತಿ, ಹೌದಾ. ಸೊ ಈ ಟಿ ಬಂದ ಕಾರಣ ಏನಾಗಿತ್ತು, ಎನ್ಸೈಮ್ ಫಿನೈಲ್ ಅಲನೈನ್ ಹೈಡ್ರೋಜಿನೇಸ್ ರೆಡಿ ಆಗಬೇಕಾಗಿತ್ತು, ಅದಾಗಂಗಿಲ್ಲ. ಸೊ ಅದಾಗಲಿಲ್ಲ ಅಂದ್ಕೊಳ್ಳಿ ಏನಾಗುತ್ತೆ, ಫಿನೈಲ್ ಅಲನೈನ್ ಇದ್ದು ಟೈರೋಸಿನ್ ಆಗಿ ಕನ್ವರ್ಟ್ ಆಗಂಗಿಲ್ಲ. ಫಿನೈಲ್ ಅಲನೈನ್ದು ಫಿನೈಲ್ ಅಲನೈನ್ ಆಗೇನೆ ಉಳಿತೈತೆ ಬಾಡಿ ಒಳಗೆ. ಓಕೆ, ಅವಾಗ ಏನಾಗುತ್ತೆ, ಓಕೆ ಓಕೆ ಈಗ ಫಿನೈಲ್ ಅಲನೈನ್ ಟೈರೋಸಿನಾಗಿ ಕನ್ವರ್ಟ್ ಆಗಲಿಲ್ಲ ಅಂದ್ರೆ ಬಾಡಿ ಒಳಗೆ ಫಿನೈಲ್ ಅಲನೈನ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಿಂಗೆ ಜಾಸ್ತಿ ಆದಂಗೆ ಬಾಡಿ ಒಳಗೆ ಸೆವರಲ್ ಚೇಂಜಸ್ ಆಗ್ತಾವೆ. ಓಕೆ, ದ ಚೇಂಜಸ್, ಫಸ್ಟ್ ಒನ್ ಮೆಂಟಲ್
retardness. Mental retardness. Second change is hair loss. Third change is skin color, skin tone. Turns to blue. Okay, ಅಂದ್ರೆ ಇಂತೆ ನೋಡ್ರಿ ಈ ಫಿನೈಲ್ ಅಲೈನ್ ಕಂಟೆಂಟ್ ಬಾಡಿ ಒಳಗೆ ಅಕ್ಯುಮುಲೇಟ್ ಆದಂಗೆ ಅದೇನಾಗುತ್ತೆ, ಇಟ್ ಮೇನ್ಲಿ ಅಫೆಕ್ಟ್ಸ್ ದ ಮೆಂಟಲ್ ಹೆಲ್ತ್ ಆಫ್ ದ ಪರ್ಸನ್. ಸೊ ಅವಾಗ ಏನಾಗುತ್ತೆ, ಮೆಂಟಲ್ ರಿಟಾರ್ಡ್ನೆಸ್, ಮೆಂಟಲಿ ವೀಕ್ ಆಗ್ತಾನೆ ಪರ್ಸನ್. ಅದಾದಮೇಲೆ ಹೇರ್ ಲಾಸ್ ಆಗುತ್ತೆ, ಕೂದಲ ಕಡಿಮೆ ಆಗ್ತಾವೆ ಇದ್ರೊಳಗೆ. ಸ್ಕಿನ್ ಕಲರ್ ಸಣ್ಣಗೆ ಬ್ಲೂ ಆಗಿ ಕನ್ವರ್ಟ್ ಆಗತ್ತೆ, ಸ್ಕಿನ್ ಟೋನ್ ಚೇಂಜಸ್ ಟು ಬ್ಲೂ ಕಲರ್. ಓಕೆ, ಸೊ ಈಗ PKU ಫಿನೈಲ್ ಕೀಟೋನ್ ಯೂರಿಯಾ ಬಗ್ಗೆ ಬೇಡ, ಬರೀ ಜೀನ್ ಬಗ್ಗೆ ವಿಚಾರ ಮಾಡಿರಿ. ಓಕೆ, ಜೀನ್ ಯಾವಾಗ ಪೈಲೆ ಒಂದು ಪರ್ಟಿಕ್ಯುಲರ್ ಜೀನ್ ಇತ್ತು, ಆ ಜೀನ್ ಇದ್ದಾಗ ಏನು ರೆಡಿ ಆಗ್ತಿತ್ತು, ಫಿನೈಲ್ ಅಲ್ನೈನ್ ಹೈಡ್ರೋಜಿನೇಸ್ ಅನ್ನೋ ಎಂಜೈಮ್ ರೆಡಿ ಆಗ್ತಿತ್ತು. ಸೊ ಆ ಎಂಜೈಮ್ ಏನು ಮಾಡಿತ್ತು, ಫಿನೈಲ್ ಅಲ್ನೈನನ್ನು ಟೈರೋಸಿನಾಗಿ ಕನ್ವರ್ಟ್ ಮಾಡ್ತಾಯಿತ್ತು, ಹೌದಿಲ್ರಿ. ಸೊ ಆ ಜೀನ್ ಒಳಗೆ ಸಣ್ಣ ಮ್ಯೂಟೇಷನ್ ಆಗುತ್ತೆ. ಸೊ ಮ್ಯೂಟೇಷನ್ ಆಗೋ ಕಾರಣ ಫಿನೈಲ್ ಅಲ್ನೈನ್ ಹೈಡ್ರೋಜಿನೇಸ್ ರೆಡಿ ಆಗಂಗಿಲ್ಲ. ರೆಡಿ ಆಗಲ್ದಂಗೆ ಫಿನೈಲ್ ಅಲ್ನೈನ್ ಇದ್ದಿದ್ದು ಟೈರೋಸಿನಾಗಿ ಕನ್ವರ್ಟ್ ಆಗಂಗಿಲ್ಲ. ಓಕೆ, ಸೊ ಫಿನೈಲ್ ಅಲ್ನೈನ್ ಕಂಟೆಂಟ್ ಬಾಡಿ ಒಳಗೆ ಉಳಿತು, ಜಾಸ್ತಿ ಆಗ್ತಾ ಹೋಗ್ತು, ಹೌದಿಲ್ರಿ. ಸೊ ಅದು ಜಾಸ್ತಿ ಆಗ್ತಾ ಹೋದಂಗೆ ಏನೇನಾಕೈತಿ, ಮೆಂಟಲ್ ರಿಟಾರ್ಡ್ನೆಸ್ ಆಕೈತಿ ಬಾಡಿ ಮನುಷ್ಯಾಗ, ಹೇರ್ ಲಾಸ್ ಆಕೈತಿ, ಆಮೇಲೆ ಸ್ಕಿನ್ ಟೋನ್ ಬ್ಲೂಗೆ ಕನ್ವರ್ಟ್ ಆಗಕತ್ತೈತಿ. ಓಕೆ, ಈಗ ದೀಸ್ 3 ಆರ್ ದ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಮೆಂಟಲ್ ಹೆಲ್ತ್ ಅನ್ನೋದೇನು ನರ್ವ್ ಸಿಸ್ಟಮ್ ಸಂಬಂಧಪಟ್ಟ ಒಂದು ಕ್ಯಾರೆಕ್ಟರ್, ಬ್ರೈನಿಗೆ ಸಂಬಂಧಪಟ್ಟ. ಅದಾದಮೇಲೆ ಹೇರ್ ಲಾಸ್, ಇದು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್, ಕೂದಲು ತಲೆ ಮೇಲೆ, ಹೌದ್ರಿ. ಅದಾದಮೇಲೆ ಸ್ಕಿನ್ ಟೋನ್, ಸ್ಕಿನ್ ಕಲರ್. ಸೊ ದೀಸ್ 3 ಆರ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಮೆಂಟಲ್ ಹೆಲ್ತ್ ಅನ್ನೋದು ಒಂದು ಕ್ಯಾರೆಕ್ಟರ್, ಹೇರ್ ಲಾಸ್ ಅನ್ನೋದು ಒಂದು ಕ್ಯಾರೆಕ್ಟರ್, ಸ್ಕಿನ್ ಟೋನ್ ಅನ್ನೋದು ಒಂದು ಕ್ಯಾರೆಕ್ಟರ್, ಹೌದಲ್ರಿ. ಸೊ ದೀಸ್ 3 ಈ ಕ್ಯಾರೆಕ್ಟರ್ಸ್ ಆರ್ ಕಂಟ್ರೋಲ್ಡ್ ಬೈ ಓನ್ಲಿ ಒನ್ ಜೀನ್. ಯಾವುದದು, ಫಿನೈಲ್ ಅಲ್ನೈನ್ ಹೈಡ್ರೋಜಿನೇಸ್ ಅನ್ನೋ ಎಂಜೈಮ್ ರೆಡಿ ಮಾಡುವಂಥ ಜೀನ್, ಹೌದಲ್ರಿ. ಸೊ ದೀಸ್ ಕೈಂಡ್ ಆಫ್ ಕ್ಯಾರೆಕ್ಟರ್ಗೆ, ದಿಸ್ ಕೈಂಡ್ ಆಫ್ ಕಾನ್ಸೆಪ್ಟ್, ಇದಕ್ಕೆ ಏನು ತಿಳಿತೀವಿ ನಾವು, ಪ್ಲಿಯೋಟ್ರೋಪಿ ಅಂತ ಕರಿತೀವಿ. ಹಿಯರ್ ಓನ್ಲಿ ಒನ್ ಜೀನ್ ಈಸ್ ಕಂಟ್ರೋಲಿಂಗ್ ಮೋರ್ ದ್ಯಾನ್ 2 ಕ್ಯಾರೆಕ್ಟರ್ಸ್. ಯಾವುವು, ಒಂದು ಜೀನ್ ಯಾವುದು, ಫಿನೈಲ್ ಅಲ್ನೈನ್ ಹೈಡ್ರೋಜಿನೇಸ್ ಎಂಜೈಮ್ ರೆಡಿ ಮಾಡುವಂಥದ್ದು ಒಂದು ಜೀನ್ ಏನು ಮಾಡಿತು, ಅದು ಸಣ್ಣ ಚೇಂಜ್ ಆಗೋದ್ರಿಂದ 3 ಥರ ಕ್ಯಾರೆಕ್ಟರ್ಸ್ ಎಕ್ಸ್ಪ್ರೆಸ್ ಮಾಡಿದ್ರು. ಯಾವುದು, ಒಂದು ಮೆಂಟಲ್ ಹೆಲ್ತ್, ಇನ್ನೊಂದು ಹೇರ್ ಲಾಸ್ ಆ್ಯಂಡ್ ಇನ್ನೊಂದು ಸ್ಕಿನ್ ಟೋನ್, ಹೌದಲ್ರಿ. ಒನ್ ಜೀನ್ ಈಸ್ ಕಂಟ್ರೋಲಿಂಗ್ 3 ಕ್ಯಾರೆಕ್ಟರ್ಸ್. ಇದಕ್ಕೇನು ಕರೀತೀವಿ ನಾವು, ಪ್ಲಿಯೋಟ್ರಾಪಿ ಅಂತ ಕರೀತೀವಿ. ಓಕೆ, ಎಕ್ಸಾಂಪಲ್ ಇದಕ್ಕೆ ಯಾವುದು, ಫಿನೈಲ್ ಕೀಟೋನ್ ಯೂರಿಯಾ. ಓಕೆ, ಸೊ ಪ್ಲಿಯೋಟ್ರಾಪಿ. Okay, let us rewrite the definition of pleiotropy. Pleiotropy means one gene is controlling more than 2 characters. Okay, the gene is known as pleiotropic gene. Gene is known as pleiotropic gene, and inheritance is known as pleiotropy. So this is pleiotropy. So ಇವತ್ತೇನು ಕಲ್ತೀವಿ ನಾವು, mainly 2 concepts. One is pleiotropy and another one is polygenic inheritance. Okay, hopefully you have understood the topic. In the next class we'll discuss some other concept. Okay, thank you.